ಶಾಲಾ ಅಭಿವೃದ್ಧಿಗೆ ಸಮುದಾಯದ ಸಹಭಾಗಿತ್ವ ಅಗತ್ಯ ಎಂದು ಕಾರ್ಪೊರೇಟರ್ ದೀಪಾ ಸಂತೋಷ್ ನೀರಲ್ಕಟ್ಟಿ ಮಾತನಾಡಿದರು. ಇವರು ನಗರದ ದುರ್ಗಾ ಕಾಲೋನಿ ಸರ್ಕಾರಿ ಕನ್ನಡ ಕಿರಿಯ ಪ್ರಾಥಮಿಕ ಶಾಲೆಗೆ ಬೆಳಗಾವಿಯ ನಿತ್ಯ ಮುಕ್ತ ಸಾಯಿ ಪ್ರತಿಷ್ಠಾನ 31,860 ರೂಪಾಯಿ ಮೊತ್ತದ 10 ಡೆಸ್ಕ್ ಕೊಡುಗೆಯಾಗಿ ಕೊಟ್ಟ ನಿಮಿತ್ತವಾಗಿ ಹಮ್ಮಿಕೊಂಡಿದ್ದ ದಾನಿಗಳಿಗೆ ಸತ್ಕಾರ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಅದು ಏನು ಹೇಳ್ಬೇಕಂದ್ರೆ ಗೊತ್ತಾಗತ್ತಿಲ್ಲ ನಮಗೆ. ಯಾಕಂದ್ರೆ ಸಾಮಾನ್ಯ ಅಲ್ಲ, ಯಾರಿಗೂ ಅದು ಮಾಡಕ್ಕೆ ಬರೋದೇ ಇಲ್ಲ ಅಂತ ಒಳ್ಳೆ ಒಂದು ಕಾರ್ಯಕ್ರಮನ. ಆಮೇಲೆ ಸರ್ ಬಗ್ಗೆ ಹೇಳ್ಬೇಕಂತಂದ್ರೆ ಭಾಳ ಒಳ್ಳೆಯದು. ಯಾಕಂದ್ರೆ ನಮ್ಮಲ್ಲಿ ಹೆಂಗಂತಂದ್ರೆ ಒಂದು ಕಂಪಲ್ಸರ್ ಆಗಿರ್ಬೋದು, ನಮ್ಮ ಜಾಫರ್ ಸರ್ ಆಗಿರ್ಬೋದು, ಜೋಡತೆಗಳು ಈ ಒಂದು ಈ ಕಡೆ ಭಾಗದಾಗಿರ್ಬೋದು. ಯಾಕಂತಂದ್ರೆ ಒಂದು ಶಾಲೆ ಒಳಗೆ ಏನು ಆಗ್ತಿಲ್ಲ ಅಂದ್ರೆ ಮತ್ತೊಬ್ಬರು ಈಗ ನೋಡೋಣ ಮತ್ತೆ ಅವ್ರು ಹೇಳ್ತಾರೆ. ಯಾಕಂದ್ರೆ ನೋಡಿ ಬೇರೆ ಶಾಲೆಗಳ ಬಗ್ಗೆ ಹೇಳ್ಬೇಕಂದ್ರೆ ಸರ್ ಜೊತೆ ನಮ್ಮ ಬಾಲಶ್ರೀ ಮೇಡಮ್ ಅವರು ಕೂಡ ಮಕ್ಕಳನ್ನ ಒಂದು ಸಂಗೀತ ಮುಖಾಂತರ ಅವ್ರು ಜೊತೆಗೆ ತಗೊಂಡ್ಬಿಟ್ಟಾರೆ ಈಗ. ಹಾಗೆ ಒಂದು ಧಾರವಾಡ ಶಹರದ ಕ್ಷೇತ್ರ ಶಿಕ್ಷಣಾಧಿಕಾರಿ ಸುಜಾತಾ ತಿಮ್ಮಾಪುರ್ ಕಾರ್ಯಕ್ರಮದ ಉದ್ಘಾಟನೆ ಮಾಡಿ ಮಾತನಾಡುತ್ತಾ, ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಎಂಬ ನಮ್ಮ ಘನ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯ ಉದ್ದೇಶಕ್ಕೆ ಪೂರಕವಾಗಿ ಈ ಸಂಸ್ಥೆ ನಮ್ಮ ಶಾಲೆಗೆ ನೆರವು ನೀಡಿದ್ದು ಶ್ಲಾಘನೀಯ ಎಂದರು. ಆಮೇಲೆ ನಾನು ದಿನಾನಿತ್ಯ ನಿಮ್ದು ಶ್ರೀವಾಣಿ ಬರ್ತೈತೆ ಸರ್. ಬೆಳಗ್ಗೆ ಏನಾರ ಆಗ್ಲಿ ಅದು ಫಸ್ಟ್ ಇಂದರಷ್ಟೇ ಕೆಳಗಿಂದರ ಅಷ್ಟೇ ಓದಿದ್ರೆ ನಂಗೆ ಚಲೋ ಅನಿಸ್ತು. ಇಂಗ್ಲಿಷಲ್ಲೂ ಬರೀತಾರ, ಸಿದ್ದೇಶ್ವರ ಅದೊಂದು ನಮ್ಗೆಲ್ಲರಿಗೂ ಹಾಡ್ ನೆನಪು. ಸರಳತೆ ಸೂತ್ರದಲ್ಲಿ ಇದು ಕಂಡವರು ಹಂಗೆ ಸೂತ್ರ ಕಂಡವರು ಇಲ್ಲಿ ಎಲ್ಲರೂ ಕೂತಲ್ಲ. ಎಷ್ಟು ಸಿಂಪಲ್ ಒಂದು ಪ್ರಿನ್ಸಿಪಲ್ ಅದಿವಿ ನಾವೆಲ್ಲ ಅಂತ ಈ ತರಗತಿ ಕೊಡೇನೆ ನಮ್ಗೊಂದು ಮಾದರಿ ಅಂತ ಅನಿಸ್ತಾ ಇದೆ. ಸೊ ಮೇಡಮ್ ಅನಿಸ್ತಾ ಇದೆ. ಸೊ ಮೇಡಮ್ ಮಕ್ಕಳು ಆಯ್ತು ಭಾಳ ಎಫರ್ಟ್ ಹಾಕ್ತಾರೆ ಸರ್ ಮಕ್ಕಳ ಸಲುವಾಗಿ. ಜಾಪೂರ್ ಅವರು ಮತ್ತು ವಿಡಿಯೋಸ್ ಎಲ್ಲ ಮಾಡ್ತಾರ, ಸಣ್ಣ ಸಣ್ಣ ಯಶೋಗಾಥೆಗಳನ್ನು ಮಾಡ್ತಾರ. ಸೊ ನಮ್ಮ ಆಫೀಸಿಗೆ ಮಾತ್ರ ಕಮಿಷನರ್ ಇದ್ದಾಗ ಇವ್ರದ್ದು ಯಾವಾಗಲೂ ಒಂದು ಪ್ರಚಾರಾತ್ಮಕವಾದಂಥ ಪ್ರೋಗ್ರಾಮ್ಸ್ಗಳು ಇದ್ದೇ ಇರ್ತೈತಿ. ಮತ್ತು ಭಾಳ ಮಕ್ಕಳನ್ನ ಹಚ್ಕೊಂಡಾರೆ. ಇಬ್ರು ಸೇರಿ ಶಾಲೆನ ಭಾಳ ಚೆನ್ನಾಗಿ ಇದು ಮಾಡಿದ್ದಾರೆ. ಮತ್ತು ಇದು ಈ ಸುಮಾರು ಒಂದು 4 ವರ್ಷದಿಂದ ಸ್ವಲ್ಪ ಇದಾಗಿತ್ತು, ಅದು ಬಿಲ್ಡಿಂಗ್ ಅಷ್ಟೇ ಚೆನ್ನಾಗಿಲ್ಲ. ಬಟ್ ಇವತ್ತು ನೋಡಿದ್ರೆ ಈ ಕ್ಲಾಸ್ ರೂಮ್ ಎಲ್ಲ ನೋಡಿದ್ರೆ ನಂಗೆ ಒಂದು ಪ್ರೈವೇಟ್ ಶಾಲೆಗೆ ನಾವು LKG UKGಗೆ ಫಸ್ಟ್ ಹೋಗಿದ್ದೀವಿ ಸರ್. ಯಾವುದೋ ಕೆಲಸ ನನ್ನಿಂದ ನಾ ಮಾಡಿದೆ ಅಂತ ಏನೂ ಆಗಲ್ಲ. ಬಟ್ ಅವ್ರು ಎಲ್ಲರದ್ದು ಸರ್ಕಾರ ತಗೊಂಡು ಮನಸ್ಸನ್ನ ಗೆಲ್ತಾರೆ. ಅಷ್ಟು ಚೆನ್ನಾಗಿ ಅವ್ರ ನಯ ವಿನಯ ಆಯ್ತು, ಇಲಾಖೆ ಜೊತೆಗೂ ಅಷ್ಟ ಸಹಕಾರ ಒಡನಾಟ ಇದೆ. ಸೊ ಇವರು ನಮ್ಮ ಮುಂದೆ ಕೂತಂತ ಮಕ್ಕಳಿಗೆ ನಾವು ಏನು ಕೊಡಬೇಕು ನ್ಯಾಯಯುತವಾಗಿ ಅವ್ರು ಬದಲು ಕೊಡ್ತಾರೆ. ಎಲ್ಲೋ ಅವ್ರಿಗೆ ನೀವು ಕಲಸ್ರಿ ಮಾಡ್ರಿ ಅಂತ ಹೇಳೋದೇ ಬೇಡ, ಅವರೇ ಫುಲ್. ಮತ್ತು ಸಾಯಂಕಾಲ ಎಲ್ಲ ಎಕ್ಸ್ಟ್ರಾ ಕ್ಲಾಸ್ ಹಾಕ್ಕೊಂಡು ಎಷ್ಟು ಕನ್ಸರ್ನ್ ಇದೆ ಅಂತಂದ್ರೆ ಅವರಿಂದನೇ ನಾವೇ ಕಲಿಬೇಕಾದಂಥ ಎಷ್ಟು ಅಂಶಗಳು ನಮ್ಮಲ್ಲಿದ್ದಾವೆ. ಸೊ ಇವತ್ತು ಗುರ್ತಿಸ್ಕೊಂಡು ಎಲ್ಲಿ ದೂರದಿಂದ ಗುರ್ತಿಸ್ಕೊಂಡು ನಮ್ಮ ಮಕ್ಕಳಿಗೆ ಡ್ರೆಸ್ ಕೊಡೋದು ಅದೆಲ್ಲ ಅಂದ್ರೆ ಸೊ ಅವ್ರದ್ದು ಒಂದು ಇದನ್ನ ಅಂತ ಹೇಳ್ಬೋದು ಸರ್. ತಾವು ನಮ್ಮ ಇಲಾಖೆಗೆ ನಮ್ಮ ಇದಕ್ಕೆ ತಾಲೂಕಿಗೆ ಭಾಳ ಚೆನ್ನಾಗಿ ಕೊಡುಗೆಗಳನ್ನು ನೀಡಿದ್ದೀವಿ. ಅದನ್ನ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ತಿದ್ದೀವಿ. ನಮ್ಮ ಮಕ್ಕಳು ಅಮೂಲ್ಯವಾದ ವೇಳೆಯನ್ನು ನಮಗೆ ಕೊಡ್ತಿದ್ದೀವಿ ಸರ್. ನಾವು ಯಾವಾಗಲೂ ಚಿರಋಣಿ ಆಗಿರ್ತೇವೆ ಅಂತ ಹೇಳ್ತಾ ಸದಾ ಆಶೀರ್ವಾದ ನಿಮ್ಮ ಇದು ನಮ್ಗೆ ಇರಲಿ ಅಂತ. ಈ ಶಾಲೆ ಚಿಕ್ಕದಾಗಿದ್ದು ಚೊಕ್ಕದಾಗಿದೆ. ಇಲ್ಲಿ ಬಡ ಪ್ರತಿಭಾವಂತ ಮಕ್ಕಳು ಹಾಗೂ ಕ್ರಿಯಾಶೀಲ ಶಿಕ್ಷಕರಿದ್ದು ಇವರಿಗೆ ಸಹಕಾರ ನೀಡುವ ಪಾಲಕ ಪೋಷಕರು ಇರುವ ವಿಷಯ ತಿಳಿದು ಅವರಿಗೆ ಅಗತ್ಯವಿರುವುದನ್ನು ನೀಡಿದರೆ ಸದುಪಯೋಗ ಪಡಿಸಿಕೊಳ್ಳುತ್ತಾರೆ ಎಂಬ ಉದ್ದೇಶದಿಂದ ನೀಡಿದೆವು. ಇನ್ನು ಮುಂದೆ ಸಹಾಯ ಸಹಕಾರ ನೀಡುತ್ತೇವೆ ಎಂದು ಬೆಳಗಾವಿ ನಿತ್ಯ ಮುಕ್ತ ಸಾಯಿ ಪ್ರತಿಷ್ಠಾನದ ಅಧ್ಯಕ್ಷ ಹಾಗೂ ನಿವೃತ್ತ ಪ್ರಾಧ್ಯಾಪಕ ಎಕೆ ಕಮತೆ ಮಾತನಾಡಿದರು. ಇವಾಗಿ ನಮ್ಮ ದೇಶ ಅವ್ರನ್ನ ಒಂದು ಆಳಾಗಬೇಕು. ಅವ್ರ ಹತ್ರ ನಾವು ಏನಾದರೂ ಒಂದು ಹೋಗಬೇಕು, ಅದು ಅವರಿಗೆ ಪ್ರೇರಣೆ ಕೊಡಬೇಕು. ಆ ಪ್ರೇರಣೆ ತಗೊಂಡು ಅವರು ಅದೇ ರೀತಿ ಮಾಡಬೇಕು. ಮ್ಯಾಲೆ ಒಂದು ಚಿತ್ರ ಹಚ್ತೀವಿ, ಮುಂದೊಂದು ಚಿತ್ರ ಹಚ್ತೀವಿ. ಹೊರಗಿನವ್ರು ಬಂದವರಿಗೆ ಮುಂದಿನ ಚಿತ್ರ, ನೀವೇನು ಅದ್ರ ಮೇಲೆ ಕೂತಿರಲ್ಲ, ನೀವು ನೋಡೋ ಚಿತ್ರ. ಇನ್ನು ಪ್ರತಿಷ್ಠಾನದ ಧ್ಯೇಯೋದ್ದೇಶ ಕುರಿತು ಪ್ರತಿಷ್ಠಾನದ ಕಾರ್ಯದರ್ಶಿ ಹಾಗೂ ನಿವೃತ್ತ ತಹಸೀಲ್ದಾರ್ ಯರು ಪಾಟೀಲ್ ಮಾತನಾಡಿದರು. ನಿವೃತ್ತ ಪ್ರಾಚಾರ್ಯ ಜಿಎ ತಿಗಡಿ, ನಿವೃತ್ತ ಪ್ರಾಚಾರ್ಯ ಹಾಗೂ ಸತ್ಯಸಾಯಿ ಪದವಿ ಪೂರ್ವ ಕಾಲೇಜಿನ ಡೈರೆಕ್ಟರ್ ಜೆಎಂ ಗಣಾಚಾರಿ, ಶಿಕ್ಷಣ ಸಂಯೋಜಕ ಬಸವರಾಜ್ ಚಿಕ್ಕೂರ್, ಸಮಾಜ ಸೇವಕ ಚಿಂತನ ಹತ್ತಿಕಾಳ, ಸಂತೋಷ್ ನೀರಲ್ಕಟ್ಟಿ, ಶಾಲಾ ಎಸ್ಡಿಎಂಸಿ ಅಧ್ಯಕ್ಷ ಮಲಿಕ್ ಅಹಮದ್ ಬಿಸ್ತಿ, ಸದಸ್ಯರಾದ ಅಶೋಕ್ ಗರ್ಗದ್,
ಐಬಿ ಚೌಧರಿ, ಫಕೀರಪ್ಪ ಮಾದರ್, ಮಾಷಾಬಿ ಶೇಖ್, ಅಶ್ವಿನಿ ಮೆಹರ್ವಾಡೆ, ಫಕೀರಪ್ಪ ಮಾದರ್, ಫಾತಿಮಾ ಕಂದಕೂರ್, ನಿರ್ಮಲಾ ಕಲ್ಕಣಿ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ಇನ್ನು ಇದೇ ಸಂದರ್ಭದಲ್ಲಿ ಮಕ್ಕಳಿಗೆ ಟ್ರ್ಯಾಕ್ ಸೂಟ್ ನೀಡಿದ ಅನಂತ ಹದ್ಲಿ, ಗ್ರಿಲ್ ಮಾಡಿಸಿದ ಶ್ರೀಮತಿ ಸುಜಾತ ಮಂಜುನಾಥ್ ಕುಂದರ್ಗಿ, ಶಾಲಾ ಸೌಂದರೀಕರಣ ಮಾಡಿದ ನಾಗಲಿಂಗ ಲೋಹಾರ್, ಮೌನೇಶ್ವರ್ ಕಮ್ಮಾರ್, ಕಾಸ್ಟ್ಯೂಮ್ ಕೊಡುಗೆಯಾಗಿ ಕೊಟ್ಟ ಶ್ರೀಮತಿ ಕೆಎಂ ಹರಿಹರ ಮತ್ತಿತರರಿಗೆ ಸನ್ಮಾನಿಸಲಾಯಿತು. ಇನ್ನು ಶಾಲಾ ಪ್ರಧಾನ ಗುರು ಎನ್ಬಿ ದ್ಯಾಪೂರ್ ಎಲ್ಲರನ್ನ ಸ್ವಾಗತಿಸಿ ಕಾರ್ಯಕ್ರಮ ನಿರ್ವಹಣೆ ಮಾಡಿದರು. ಶಾಲಾ ಶಿಕ್ಷಕಿ ವಾಣಿಶ್ರೀ ಕುಲಕರ್ಣಿ ಪ್ರಾರ್ಥಿಸಿ ವಂದಿಸಿದರು. ಅದರಿಂದ ನೀವು ಪ್ರೇರಣೆ ಪಡ್ಕೊಳ್ಳೋದು ಕೇವಲ ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿ, ಶಾಲೆಗಳ ಅಭಿವೃದ್ಧಿ ಈ ಎರಡು ಗುರಿಗಳು ಇಟ್ಕೊಂಡು ಮಾಡಿರ್ತಕ್ಕಂಥ ಒಂದು ಸಂಸ್ಥೆ. ಈಗಾಗಲೇ ಹೇಳಿದಂತೆ ಪ್ರೊಫೆಸರ್ ಎ ಕೆ ಕಂತೆ ಅವರು ಅವರ ಅಕ್ಕನವರು ಬಸವಣ್ಣವ ತೋಟಿಗೆ ಅಂತ ಹೇಳ್ತಾರೆ. ಆದ್ರೆ ಗುರುವಂತ ಸ್ಥಾನಕ್ಕೆ ನೀವು ಒಮ್ಮೆಲ್ಲ ಒಮ್ಮೆ ಬಂದು ನೀವು ಮಕ್ಕಳ ಜೊತೆ ಮಾತಾಡುವಂತಾಗ್ಬೇಕು. ನನಗೆ ನೆನಪಾಗ್ತದೆ ನನ್ನ ಕೆಲಸ ಏನಿದ್ದು ಸರ್ ನಡೆಸ್ಕೊಂಡು ಹೋಗ್ತಾರೆ. ಅದರದೆಲ್ಲ ಏನು ಕರ್ತವ್ಯ ಮಾಡಬೇಕು, ಕಾಂಪಿಟೇಟಿವ್ ಎಕ್ಸಾಮ್ಸ್ ಹೆಂಗ್ ಮಾಡಬೇಕು, ಅದ ಸರ್ ಮಾಡುವಷ್ಟು ನಾವೇನು ಹೇಳುವಂತ